ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೇಳೆ ಬದನೆಕಾಯಿ ಹಾಕಿ ಮಸ್ಕಾಯಿ ಸಾರು ಮಾಡ್ತಾ ಇದ್ದೀವಿ. ಇದು ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ನಾನು ಅರ್ಧ ಕಪ್ಪು ತೊಗರಿ ಬೇಳೆ ತೊಗೊಂಡಿದ್ದೀನಿ, 2 ಟೊಮೆಟೊ ಸಣ್ಣದಿದೆ ಅದಕ್ಕೆ 2 ತೊಗೊಂಡಿದ್ದೆ, ದೊಡ್ಡದಾದರೆ 1. ಈ ಬದನೆಕಾಯಿ ತೊಗೊಂಡಿದ್ದೀನಿ, ಫುಲ್ ಹಾಕಲ್ಲ, ಅರ್ಧ ಹಾಕ್ತೀನಿ. ಚಿಕ್ಕ ಬದನೆಕಾಯಿ ಅಂದರೆ ಒಂದು 3-4 ನಿಮ್ಗೆ ಯಾವ ಬದನೆಕಾಯಿ ಬೇಕಾದರೂ ಹಾಕೋಬೋದು. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಒಂದು 3 ಎಸಳು ಬೆಳ್ಳುಳ್ಳಿ, ಸಾಂಬಾರು ಪುಡಿ. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಈ ಬದನೆಕಾಯಿನ ಸಣ್ಣಗೆ ಹಚ್ಚಿ ಉಪ್ಪು ಸ್ವಲ್ಪ ಹಾಕಿ ಬೇಯಿಸಬೇಕು. ಒಂದು 2-3 ವಿಸಿಲ್ ಆದಮೇಲೆ ಓಪನ್ ಮಾಡಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಬೇಳೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ನಾವು ಸ್ವಲ್ಪ ಮಸಿಯೋಣ. ಇದು ಮಸ್ತಿದ್ದೀರಿ. ಇವಾಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ನಾನು ಒಂದು 2.5 ಟೀ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ. ಮತ್ತೆ ಹುಣಸೆಹಣ್ಣು ನೆನೆಸಿದ್ನಲ್ಲ ಅದನ್ನ ಕಿವುಚಿಟ್ಕೊಂಡಿದ್ದೀನಿ ನೀರು. ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ತೀನಿ ನಾನು, ನೀವು ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕೊಳ್ಳಿ. ಇವಾಗ ಇದಕ್ಕೆ ನೀರು ಹಾಕೋಣ. ಕಲಸೋಣ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಕುದಿಸ್ಬೇಕಲ್ಲ, ಕುದ್ದಾಗ ಗಟ್ಟಿ ಆಗ್ಬೇಕು, ಸ್ವಲ್ಪ ಹಸೆ ವಾಸನೆ ಎಲ್ಲ ಹೋಗಿ. ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ನಾನು, ಕರಿಬೇವಿನ ಸೊಪ್ಪು. ಈಗ ಇದನ್ನ ಮರಳೋಕಿಡೋಣ. ನೋಡಿ ಚೆನ್ನಾಗಿ ಮರಳುತ್ತಾ ಇದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು 1/4 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, 1-2 ಕರಿಬೇವಿನ ಸೊಪ್ಪು. ಇದಾಗಿದೆ. ಇವಾಗ ನಾವು ಈ ಒಗ್ಗರಣೆನ ಸಾಂಬಾರು ಹಾಕೋಣ. ಇದು ಮಸ್ಕಾಯಿ ಸಾರು ರೆಡಿ. ಡಿಶ್ ಔಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದ ರುಚಿಯಾದ ಮಸ್ಕಾಯಿ ಸಾರು ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಬಾಯ್.